2024ರಲ್ಲಿ ಜಿ ಕನ್ನಡದಲ್ಲಿ ಶುರುವಾದಂತಹ ಒಂದು ಹೊಸ ರಿಯಾಲಿಟಿ ಶೋ ಮಹಾನಟಿ ಅನ್ನುವಂತಹ ರಿಯಾಲಿಟಿ ಶೋ ಆಗಿದ್ದು, ಇದರಲ್ಲಿ ತುಂಬಾ ಜನ ಹೊಸ ಪ್ರತಿಭೆಗಳನ್ನು ಕರೆತರಲಾಗಿತ್ತು. ಈ ಎಲ್ಲ ಪ್ರತಿಭೆಗಳಲ್ಲಿ ಫಿನಾಲೆಯನ್ನು ತಲುಪಿದ್ದು ಚಿಕ್ಕಮಗಳೂರಿನ ಧನ್ಯಶ್ರೀ, ಮಂಗಳೂರಿನ ಆರಾಧನಾ ಭಟ್, ಕಾರವಾರದ ಶ್ವೇತಾ ಭಟ್, ಚಿತ್ರದುರ್ಗದ ಗಗನ ಭಾರಿ, ಹಾಗೆಯೇ ಮೈಸೂರಿನ ಪ್ರಿಯಾಂಕ್ ಅವರು. ಈ 5 ಜನರಲ್ಲಿ ಮೈಸೂರಿನ ಪ್ರಿಯಾಂಕ್ ಅವರು ನೇರವಾಗಿ ಗೋಲ್ಡನ್ ಟಿಕೆಟನ್ನು ಪಡ್ಕೊಂಡು ಫಿನಾಲೆಗೆ ಕೂಡ ಎಂಟ್ರಿನ ಕೊಟ್ಟಿದ್ದರು. ಇದಾದ ನಂತರ ಒಬ್ಬರಾದ ಮೇಲೆ ಒಬ್ಬರು ಮಹಾನಟಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿನ ಕೊಟ್ಟಿದ್ದರು. ಟೋಟಲ್ ಆಗಿ ಈ 5 ಜನ ಸ್ಪರ್ಧಿಗಳು ಫಿನಾಲೆನಲ್ಲಿ ಇದ್ದು, ಈ 5ರಲ್ಲಿ ಯಾರು 5ನೇ ಪ್ಲೇಸಲ್ಲಿದ್ದಾರೆ, ಯಾರಿಗೆ 4ನೇ ಪ್ಲೇಸ್ ಸಿಕ್ಕಿದೆ ಮತ್ತು ಯಾರಿಗೆ 3ನೇ ಪ್ಲೇಸ್, ಯಾರು ರನ್ನರ್ ಅಪ್ ಆದರು ಮತ್ತು ಯಾರು ವಿನ್ನರ್ ಆದರು ಅನ್ನುವಂತಹ 100% ಪಕ್ಕಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗೆಯೇ ವಿನ್ನರ್ ಆಗುವಂತಹ ಸ್ಪರ್ಧಿಗೆ 15 ಲಕ್ಷ ಮೌಲ್ಯದ ಚಿನ್ನದ ಕಿರೀಟ ಕೂಡ ಸಿಗುತ್ತೆ. ಸೆಕೆಂಡ್ ಪ್ರೈಸ್ ಅಂದರೆ ರನ್ನರ್ ಅಪ್ಪಿಗೆ 10 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸನ್ನು ಕೊಡಲಾಗುತ್ತೆ. ಸೊ ಇವಾಗ ನೋಡೋದಾದರೆ ಈ 5ರಲ್ಲಿ ಮೊದಲನೇದಾಗಿ ಎಲಿಮಿನೇಟ್ ಆಗಿದ್ದೆ ಕಾರವಾರದ ಶ್ವೇತಾ ಭಟ್ ಅವರು. ಅಂದರೆ ಇವರಿಗೆ 5ನೇ ಪ್ಲೇಸ್ ಸಿಗುತ್ತೆ. ಇದಾದ ನಂತರ 4ನೇ ಪ್ಲೇಸಲ್ಲಿ ಕಾಣಿಸಿಕೊಂಡಿದ್ದು ಮಂಗಳೂರಿನ ಆರಾಧನಾ ಭಟ್ ಅವರು. ಹೌದು, ಇವರು ಕೂಡ ಎಲಿಮಿನೇಟ್ ಆಗಿದ್ದು ಇವಾಗ ಟಾಪ್ 3ನಲ್ಲಿ ಕಾಣಿಸಿಕೊಂಡಿದ್ದು ಚಿಕ್ಕಮಗಳೂರಿನ ಧನ್ಯಶ್ರೀ, ಚಿತ್ರದುರ್ಗದ ಗಗನ ಬಾರಿ, ಹಾಗೆಯೇ ಮೈಸೂರಿನ ಪ್ರಿಯಾಂಕ್ ಅವರು. ಈ 3ರಲ್ಲಿ ನಂತರ ಎಲಿಮಿನೇಟ್ ಆಗಿದ್ದು ಅಂದರೆ 3ನೇ ಪ್ಲೇಸನ್ನು ಪಡೆದುಕೊಂಡಿದ್ದು ಚಿತ್ರದುರ್ಗದ ಗಗನ ಭಾರಿ ಅವರು. ತುಂಬ ಜನ ಇವರನ್ನು ವಿನ್ನರ್ ಮಾಡಿಸಬಹುದು ಅಂತ ಕೂಡ ಅಂದ್ಕೊಳ್ತಾ ಇದ್ರು. ಮತ್ತು ಕೆಲವರು ಈ ಸಲದ ಟ್ರೋಫಿ ಏನಿದೆ ಗಗನ ಬಾರಿ ಅವರಿಗೆ ಸಿಗೋದಕ್ಕಿಂತ ಬೇರೆಯವರಿಗೆ ಸಿಕ್ಕರೆ ಅದು ಸರಿಯಾಗಿರುತ್ತೆ ಅನ್ನುವಂತಹ ಒಪಿನಿಯನನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಒಟ್ಟಾರೆಯಾಗಿ ಗಗನ ಬಾರಿ ಅವರಿಗೆ 3ನೇ ಪ್ಲೇಸ್ ಸಿಕ್ತು. ಹಾಗೆಯೇ ಮೊದಲ 2 ಪ್ಲೇಸ್ನಲ್ಲಿ ಕಾಣಿಸಿಕೊಂಡಿದ್ದು ಚಿಕ್ಕಮಗಳೂರಿನ ಧನ್ಯಶ್ರೀಯ ಜೊತೆಗೆ ಮೈಸೂರಿನ ಪ್ರಿಯಾಂಕ್ ಅವರು. ಇಬ್ಬರಲ್ಲಿ ಒಬ್ಬರು ರನ್ನರ್ ಅಪ್ ಇದ್ದಾರೆ ಮತ್ತು ಒಬ್ಬರು ವಿನ್ನರ್ ಇದ್ದಾರೆ. ಯಾರಾಗಿರಬಹುದು ಒಂದ್ಸಲ ಗೆಸ್ ಮಾಡಿ ನೋಡಿ, ಯಾರು ವಿನ್ನರ್ ಆಗಿರಬಹುದು ಅನ್ನೋದನ್ನು ಒಂದ್ಸಲ ಮನಸ್ಸಲ್ಲಿ ಅಂದ್ಕೊಳ್ಳಿ. ಹಾಗೆಯೇ ರಿಸಲ್ಟ್ ಸರಿಯಾಗಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ. ಹೌದು, ಇವಾಗ ರಿಸಲ್ಟನ್ನು ನೋಡುವಂತಹ ಸಮಯ. ಇವರಿಬ್ಬರಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದು ಚಿಕ್ಕಮಗಳೂರಿನ ಧನ್ಯಶ್ರೀ ಅವರು. ಇವರಿಗೆ 10 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸನ್ನು ನೀಡಲಾಯಿತು. ಸೊ ಇವಾಗ ವಿನ್ನರ್ ಯಾರು ನಿಮ್ಗೆ ಗೊತ್ತೇ ಇರುತ್ತೆ, ಮೈಸೂರಿನ ಪ್ರಿಯಾಂಕ್ ಅವರು. ಹೌದು, ಇವರೇನೆ 100% ಗ್ಯಾರಂಟಿ ಮಹಾನಟಿ ವೇದಿಕೆಯಲ್ಲಿ ಮಹಾನಟಿ ಸೀಸನ್ 1ನ ಕ್ರೌನನ್ನು ಅಂದರೆ ಆ ಒಂದು ಚಿನ್ನದ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದು. ಹಾಗೆಯೇ ಇವರು ವಿನ್ನರ್ ಆಗಿದ್ದು ಸರಿಯಾದ ನಿರ್ಧಾರ ಕೂಡ ಆಗಿದೆ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ನಿಮ್ಮ ಪ್ರಕಾರ ಇವರು ವಿನ್ನರ್ ಆಗಿದ್ದು ಸರಿಯಾದ ನಿರ್ಧಾರವಾ, ಅಥವಾ ಈ ಒಂದು ಗ್ರ್ಯಾಂಡ್ ಫಿನಾಲ್ಗೆ ಬಂದಿರುವಂತಹ 5 ಜನ ಸ್ಪರ್ಧಿಗಳಲ್ಲಿ ಬೇರೆ ಯಾರಾದರೂ ವಿನ್ನರ್ ಆಗಬೇಕಿತ್ತಾ, ಅಥವಾ ಗ್ರ್ಯಾಂಡ್ ಫಿನಾಲಿಗೆ ಬಂದಿರುವಂತಹ 5 ಜನ ಸ್ಪರ್ಧಿಗಳಲ್ಲಿ ಯಾರೋ ಒಬ್ಬರು ಬರಬಾರ್ದಿತ್ತು ಅಥವಾ 1-2 ಜನ ಸ್ಪರ್ಧಿಗಳು ಬರಬಾರ್ದಿತ್ತು, ಬೇರೆ ಸ್ಪರ್ಧಿಗಳು ಬರಬೇಕಿತ್ತು ಅನ್ನೋದಿದ್ರೆ ಆ ಸ್ಪರ್ಧಿಗಳು ಯಾರು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ನಿರ್ಧಾರ ಸರಿಯಾಗಿದೆಯಾ ಅಥವಾ ಇದರಲ್ಲೇನಾದರೂ ಮೋಸ ಆಯಿತು ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಒಪಿನಿಯನನ್ನು ದಯವಿಟ್ಟು ಕಮೆಂಟ್ ಮಾಡಿ. ಬಟ್ ನನ್ನ ಒಪಿನಿಯನ್ನ ಪ್ರಕಾರ ಯಾರನ್ನು ವಿನ್ನರ್ ಆಗಿ ಮಾಡಿದ್ದಾರೆ ಮತ್ತು ಯಾರನ್ನು ರನ್ನರ್ ಅಪ್ ಆಗಿ ಮಾಡಿದಾರೋ ಅವೆರಡೂ ಕೂಡ ಸರಿಯಾದ ನಿರ್ಧಾರ ಅಂತ ಅನ್ನಿಸ್ತಾ ಇದೆ. ಬಟ್ ನಿಮ್ಮ ಒಪಿನಿಯನ್ ಕೂಡ ತುಂಬಾ ಇಂಪಾರ್ಟೆಂಟ್, ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.